ಇವತ್ತು ನಿಮಗೆ ಸರ್ಪ್ರೈಸ್ ಅನ್ಸ್ಬೋದು. ಈ ಒಂದು ಕೆಲಸ ಶುರುವಾಗಿ 2 ವರ್ಷ ಆಗಿದೆ. ನಂದೊಂದು ಸಣ್ಣ ಕನಸಾಗಿತ್ತು. ಅದು ಎಷ್ಟು ಪುಟ್ಟದಾಗಿತ್ತು ಅಂತಂದರೆ ನನಗೆ ಅದನ್ನು ಹೇಳ್ಕೊಂಡ್ರೆ ಡೈಜೆಸ್ಟ್ ಆಗ್ತಾ ಇರಲಿಲ್ಲ. ಬಟ್ ಕಥೆಗಳಿಗಿರೋ ಶಕ್ತಿ ಅದು. ಯಾರ್ಯಾರು ಒಂದು ಟಾಪ್ ಪೊಸಿಷನಲ್ಲಿ ಇದ್ದಾರೆ ಅವ್ರಿಗೆಲ್ರಿಗೂ ಕತೆ ಬೇಕು, ಕತೆಗಳು ಬರ ಇದೆ. ಇವತ್ತು ನೀವು ನಂಬರ್ ಆಫ್ ನೇಮ್ಸ್ ಹೇಳ್ತಾ ಇದ್ರೆ ನನಗೆ ಈಗ ನಾನು ಅದನ್ನು ಡೈಜೆಸ್ಟ್ ಮಾಡ್ಕೊತಿದ್ದೆ. ಹೌದು ಅಂತ. ಇದು ನನ್ನ ಅಂದ್ಕೊಂಡಿದ್ದಲ್ಲ. ರಾಜಾ ಸರ್ ಬ್ಲೆಸ್ ಮಾಡ್ತಾ ಇದ್ದಾರೆ ನಮ್ಮ ಹಿಂದೆನೇ. ಅವ್ರ ಮ್ಯೂಸಿಕ್ ಇವತ್ತು ಮೋಷನ್ ಪೋಸ್ಟರ್ ಲಾಂಚ್ ಆಗಿದೆ. ಪ್ರೇಮ್ ಸರ್ನ ನಾವು ಇದುವರೆಗೂ ನೋಡಿರೋದಕ್ಕಿಂತ ಹೊಸದಾಗಿ ನಮ್ಮ ಸಿನಿಮಾಲಿ ಕಾಣಿಸ್ತಾರೆ. ನನ್ನ ಮನಸ್ಸಲ್ಲಿರೋದು ಈಕೆ ಒಬ್ಬ ಒಳ್ಳೆ ನಿರ್ದೇಶಕಿನ ಕೆಟ್ಟ ನಿರ್ದೇಶಕಿನ. ಎಂಡ್ ಆಫ್ ದ ಡೇ ಅದು ಆಡಿಯನ್ಸಿಗೆ ಅದೇ ಮ್ಯಾಟ್ರ್ ಆಗುತ್ತೆ. ಇದನ್ನ ಕನ್ನಡ ಪಿಕ್ಚರ್ನ ಸಮಸ್ತ ವೀಕ್ಷಕರ ನಮಸ್ಕಾರ. ನಮ್ಮ ಜೊತೆಗೆ ಕನ್ನಡತಿ ಡಿ ಡಿಕ್ಕಿ ಚಿತ್ರದ ನಿರ್ದೇಶಕಿ ರಂಜನಿ ರಾಘವನ್ ಇದ್ದಾರೆ. ನಿಮ್ಮ ಜರ್ನಿನ ನೋಡಿದಾಗ ಅಂದರೆ ಸೀರಿಯಲ್ಸ್ ಮಾಡ್ತೀರಿ, ಅದರ ಮಧ್ಯೆ ಒಂದಷ್ಟು ರೈಟಿಂಗ್ಸ್ ಮಾಡ್ತೀರಿ, ಸಿನಿಮಾ ಮಾಡುವಂತಹ ಪ್ರಕ್ರಿಯೆ ನಡೀತಾ ಇರುತ್ತೆ. ಸರ್ಪ್ರೈಸ್ ಆಗಿ ಡಿ ಡಿಕ್ಕಿ ಅಂತೀರಿ. ಏನೋ ಒಂದು ಬಾಲ್ಯ ನೆನಪಾಗುತ್ತೆ ನನಗೆ. ಇವತ್ತು ನಿಮಗೆ ಸರ್ಪ್ರೈಸ್ ಅನಿಸ್ಬೋದು. ಈ ಒಂದು ಕೆಲಸ ಶುರುವಾಗಿ 2 ವರ್ಷ ಆಗಿದೆ. ಸುಮಾರು 7 ಬೀಳುಗಳಾಗಿ ಇಲ್ಲಿಗೆ ಬಂದಿದ್ದೀವಿ. ಅಂದರೆ ಆ ಒಂದು ವಿಶ್ವಾಸ ಬರೋಕ್ಕೆ, ಜನಗಳ ಮುಂದೆ ಬರೋಕ್ಕೆ ತುಂಬ ಕೆಲಸ ನಡೆದಿದೆ ಇಲ್ಲಿ ತನಕ. ಇವತ್ತು ನಮ್ಮ ತಂಡನ ನೀವು ನೋಡ್ಬೋದು. ಜಡೇಶ್ ಕುಮಾರ್ ಹಂಪಿ ಅವರು, ಆಮೇಲೆ ತರುಣ್ ಸುಧೀರ್ ಅವರು, ಪ್ರೇಮ್ ಸರ್ ಇರ್ಬೋದು, ಆಮೇಲೆ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು, ಅವ್ರ ಮಗನ ನಮ್ಮ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋದಕ್ಕೆ ಕಳಿಸ್ಕೊಟ್ಟಿದ್ದಾರೆ. ಸೊ ಪ್ರತಿಯೊಬ್ಬರು ಇಷ್ಟಪಟ್ಟು ಈ ಕಥೆನ ನನ್ನ ಜೊತೆಗೆ ನನ್ನನ್ನು ಮುಂದೆ ನಿಲ್ಲಿಸ್ಕೊಂಡು ಈ ಸಿನಿಮಾನ ನಾವೆಲ್ಲರೂ ಸೇರಿ ಮಾಡ್ತಾಯಿದ್ದೀವಿ. ನಂದೊಂದು ಸಣ್ಣ ಕನಸಾಗಿತ್ತು. ಅದು ಎಷ್ಟು ಪುಟ್ಟದಾಗಿತ್ತು ಅಂತಂದರೆ ನನಗೆ ಅದನ್ನು ಹೇಳ್ಕೊಂಡ್ರೆ ಡೈಜೆಸ್ಟ್ ಆಗ್ತಾ ಇರಲಿಲ್ಲ. ಬಟ್ ಕಥೆಗಳಿಗಿರೋ ಶಕ್ತಿ ಅದು. ಪ್ರತಿಯೊಬ್ಬರು ಇವತ್ತಲ್ಲ, ನನಗೆ ಟೆಲಿವಿಷನಲ್ಲೂ ಇದೊಂದು ಅನುಭವ ಆಗಿತ್ತು. ನಾನು ನಮ್ಮ ಚಾನಲ್ ಹೆಡ್ಡಿಗೆ ಹೋಗ್ಬಿಟ್ಟು ಒಂದು ಕತೆ ಹೇಳಿದೆ. ಅವ್ರು ವೆಲ್ಕಮ್ ಮಾಡಿದ್ರು. ಯಾರ್ಯಾರು ಒಂದು ಟಾಪ್ ಪೊಸಿಷನಲ್ಲಿ ಇದ್ದಾರೆ ಅವ್ರಿಗೆಲ್ರಿಗೂ ಕತೆ ಬೇಕು, ಕತೆಗಳು ಬರ ಇದೆ. ಕತೆ ಇದ್ರೇ ಕಂಟೆಂಟು, ಸೀರಿಯಲ್ ಇರ್ಬೋದು, ಸಿನಿಮಾ ಇರ್ಬೋದು, ಯಾರಿಗಾದ್ರು ಒಂದು ಹೊಸ ವಿಷಯ ಎಲ್ರಿಗೂ ಬೇಕು. ಮತ್ತು ಅದರಲ್ಲೂ ನಮಗೆ ಸ್ಕ್ರೀನ್ ರೈಟಿಂಗ್ ನನಗೆ ಅನುಭವ ಇರೋದ್ರಿಂದ ನನ್ನ ಬರವಣಿಗೆ ಅವ್ರು ನೋಡಿದರು. ನಾನು ಇವ್ರುಗಳ ಜೊತೆಗೇ ವರ್ಕ್ ಮಾಡಿದ್ದೀನಿ ಮುಂಚೆ. ಹಾಗಾಗಿ ಈ ಸಿನಿಮಾ ಇಲ್ಲಿ ತನಕ ಬಂದಿದೆ. ಇವತ್ತು ಡಿ ಡಿಕ್ಕಿ ನಿಮ್ಮೆಲ್ಲರ ಮುಂದೆ ಇದೆ. ಈ ಟೈಟಲ್ ಎಲ್ಲರಿಗೂ ಒಂದು ಕನೆಕ್ಟ್ ಆಗುತ್ತೆ ಅಂತ ಇಟ್ಟಿರೋದು. ಮತ್ತು ಇದು ಸಿನಿಮಾದಲ್ಲಿ ಏನು ಕನೆಕ್ಷನ್ ಅನ್ನೋದನ್ನ ನಿಧಾನವಾಗಿ ಹೇಳ್ತೀವಿ. ನಿನ್ನೆ ಸಂಜೆ ಒಂದು ಪ್ರೆಸ್ ನೋಟ್ ಬರುತ್ತೆ. ಅಂದರೆ ಕ್ರಿಯೇಟಿವ್ ಹೆಡ್ ಆಗಿ ತರುಣ್ ಸುಧೀರ್, ಹಂಪಿ ಪಿಕ್ಚರ್ಸ್, ಜಡೇಶ್ ಕುಮಾರ್ ಹಂಪಿ, ರಂಜನಿ ರಾಘವನ್, ನೆನಪಿರಲಿ ಪ್ರೇಮ್, ಅವ್ರ ಹುಟ್ಟುಹಬ್ಬ, ಒಂದಕ್ಕೊಂದು ಸರ್ಪ್ರೈಸ್ ಪ್ಯಾಕೇಜ್ಗಳು. ನೀವು 5-6 ಡೈಮೆನ್ಷನಲ್ಲಿ 5-6 ದಿಗ್ಗಜರು ನೋಡ್ತಾ ನಿಮ್ಮ ಕನಸನ್ನು ಇದ್ರ ಮೂಲಕ ನೀವು ಪೋರ್ಟ್ರೇಟ್ ಮಾಡೋಕ್ಕೆ ಹೊರಟಿದ್ದೀರಿ. ಇದೇ ಓವರಾಲ್ ಈ ಎನರ್ಜಿ ಫ್ಲೋ ಹೇಗಿದೆ? ಇದು ನನಗೆ ಇವತ್ತು ನೀವು ನಂಬರ್ ಆಫ್ ನೇಮ್ಸ್ ಹೇಳ್ತಾ ಇದ್ರೆ ನನಗೆ ಈಗ ನಾನು ಅದನ್ನು ಡೈಜೆಸ್ಟ್ ಮಾಡ್ಕೊತಿದ್ದೆ. ಹೌದು ಅಂತ. ಇದು ನನ್ನ ಅಂದ್ಕೊಂಡಿದ್ದಲ್ಲ. ತುಂಬ ಚಿಕ್ಕದಾಗಿ ನಾನೊಂದು ಕತೆ ಮಾಡಿದ್ದೆ. ಅದನ್ನು ಸಿನಿಮಾ ಮಾಡಬೇಕು ಅಂತ ನನ್ನ ಫ್ಯಾಮಿಲಿ ಮೆಂಬರ್ ಒಬ್ಬರು ಆಸಕ್ತಿ ಪಟ್ಟು ಈಗ ಅಲ್ಲಿ ಬಂದಿದ್ದಾರೆ, ರಾಮಕೃಷ್ಣ ಅಂತ. ಅವ್ರು ಪ್ರೊಡ್ಯೂಸ್ ಮಾಡೋಣ ಅಂತ ಚಿಕ್ಕದಾಗಿ ನಾವೇ ಒಂದು ಸಿನಿಮಾ ಮಾಡೋಣ ಅಂತ. ನೆಕ್ಸ್ಟು ಇದು ನಾನು ಡೆಬ್ಯೂ ಡೈರೆಕ್ಟ್ರಾಗಿ ಏನಾದರೂ ಸಮಸ್ಯೆಗಳಿರೋ ಸಾಧ್ಯತೆ ಇರುತ್ತೆ. ಅದನ್ನು ಜನಕ್ಕೆ ರೀಚ್ ಮಾಡಿಸೋದ್ರಿಂದ ಹೇಳ್ಬೋದು, ಸುಮಾರು ವಿಷಯಗಳಿಂದ. ಸೊ ನನಗೊಂದು ಬಲ ಬೇಕು ಅಂತ ಅನ್ನಿಸ್ತು. ಆಗ ನಾನು ಬೇರೆಯವ್ರಿಗೆ ಕತೆ ಹೇಳ್ತಾ ಹೋದೆ. ಆ ಕತೆಗಿದ್ದಿದ್ದ ಶಕ್ತಿ ಒಬ್ಬೊಬ್ಬರನ್ನೇ ತಗೊಂಡಿದೆ. ಅದೊಂದು ಆಯಸ್ಕಾಂತದ ಥರ ಈ ಕತೆ ಪ್ರತಿಯೊಬ್ಬರನ್ನೂ ತಗೊಂಡಿದೆ ಅಂತ ನಾನು ಹೇಳಬಲ್ಲೆ. ನಾನೇನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಇವ್ರನ್ನೆಲ್ಲ ಕರ್ಕೊಂಡು ಬರೋದಕ್ಕೆ ನನಗೆ ಆ ಶಕ್ತಿ ಇಲ್ಲ. ನಾನು ಹೊಸಬಳಾಗಿ, ಈ ಕತೆಗೆ ಆ ಶಕ್ತಿ ಇದೆ. ರಾಜಾ ಸರ್ ಬ್ಲೆಸ್ ಮಾಡ್ತಾ ಇದ್ದಾರೆ ನಮ್ಮ ಹಿಂದೆನೇ. ಅವ್ರ ಮ್ಯೂಸಿಕ್ ಇವತ್ತು ಮೋಷನ್ ಪೋಸ್ಟರ್ ಲಾಂಚ್ ಆಗಿದೆ. ಕನ್ನಡಿಗರು ಈ ಸಿನಿಮಾಗೆ ಸಪೋರ್ಟ್ ಮಾಡಬೇಕು ಅಷ್ಟೆ. ಲವ್ಲಿ ಪ್ರೇಮ್ ಜೊತೆಗೆ ಗೋಲ್ಡನ್ ಸನ್. ನೈಸ್. ಹೌದು, ಅವರಿಬ್ಬರು ಕಾಂಬಿನೇಷನ್ ಬ್ಯೂಟಿಫುಲ್ ಆಗಿದೆ. ಮತ್ತು ಪ್ರೇಮ್ ಸರ್ನ ನಾವು ಇದುವರೆಗೂ ನೋಡಿರೋದಕ್ಕಿಂತ ಹೊಸದಾಗಿ ನಮ್ಮ ಸಿನಿಮಾಲಿ ಕಾಣಿಸ್ತಾರೆ. ಆ್ಯಂಡ್ ಆ್ಯಪ್ಟ್, ವೆರಿ ಆ್ಯಪ್ಟ್. ನನ್ನ ಕತೆಗೆ ಒಂದು ತಂದೆಯಾಗಿ ಅವರು ಕಾಣಿಸೋ ರೀತಿ, ಅವ್ರ ರಿಯಲ್ ಲೈಫಲ್ಲೂ ಸಚ್ಚ ಕ್ಯೂಟಿ. ಅವ್ರನ್ನ ನಾವು ಯಾವಾಗಲೂ ಫ್ಯಾಮಿಲಿ ಜೊತೆಗೆ ನೋಡ್ತೀವಿ. ಅವ್ರಿಗೆ ಎಷ್ಟು ವರ್ಷ ಆದರೂ ಅವ್ರ ಫ್ಯಾಮಿಲಿ ಜೊತೆ ಅದೇ ಒಂದು ಹೊಸ ಫ್ಯಾಮಿಲಿಲಿರೋ ಒಂದು ಉತ್ಸಾಹ, ಪ್ರೀತಿ ಅದು ಹಾಗೆ ಇರುತ್ತೆ. ಅದೇ ಎನರ್ಜಿ ನನ್ನ ಸಿನಿಮಾಗೂ ಬೇಕಾಗಿದ್ದು. ಕನ್ನಡದ ಬಹಳಷ್ಟು ಸೂಪರ್ ಸ್ಟಾರ್ಗಳು ಹೇಳ್ತಾ ಇದ್ರು ನಮ್ಮ ಚಿತ್ರರಂಗಕ್ಕೆ ಮಹಿಳಾ ನಿರ್ದೇಶಕಿಯರು ಬೇಕು ಅಂತ. ಬಹುಶಃ ಇದ್ರ ನಂತರ ಅವರೆಲ್ಲ ಮನೇಲಿ ಕೂತೆ ಖುಷಿ ಪಡ್ತಾರೆ ಅಂತ. ಇಲ್ಲ ಅಂದರೆ ಮಹಿಳಾ ನಿರ್ದೇಶಕಿ ಅನ್ನೋದು ಹೌದು, ಎಲ್ಲರೂ ಅದನ್ನು ಹೇಳ್ತಿದ್ದಾರೆ. ನನ್ನ ಮನಸ್ಸಲ್ಲಿರೋದು
ಈಕೆ ಒಬ್ಬ ಒಳ್ಳೆ ನಿರ್ದೇಶಕಿನ ಕೆಟ್ಟ ನಿರ್ದೇಶಕಿನ ಎಂಡ್ ಆಫ್ ದ ಡೇ ಅದು ಆಡಿಯನ್ಸಿಗೆ ಅದೇ ಮ್ಯಾಟ್ರ್ ಆಗುತ್ತೆ. ಇದನ್ನು ಯಾರು ಶೂಟ್ ಮಾಡಿದ್ರು, ಯಾರು ಬರೆದ್ರು, ಹುಡುಗಿ ಬರಲ್ಲ, ಹುಡುಗ ಬರೆದ್ರ, ವಯಸ್ಸಾಗಿರೋರು ಬರೆದ್ರ, ಚಿಕ್ಕವ್ರು ಬರೆದ್ರ, ಒಳ್ಳೆ ಸಿನಿಮಾನ ಕೆಟ್ಟ ಸಿನಿಮಾನ, ಸೊ ಆ ಥರ ಒಂದು ಗುರ್ಸ್ಕೋಬೇಕು ಅಂತ ಇದೆ. ಜೊತೆಗೆ ನಿಮ್ಮ ಜಡೇಶ್ ಅವರ ಕಾಂಬಿನೇಷನು ರಾಜಹಂಸದಿಂದನೇ ಇದೆ. ಅಂದರೆ ಅಲ್ಲಿ ನಿಮಗೆ ಡೈರೆಕ್ಷನ್ ಮಾಡೋದಂಥವ್ರು ಇಲ್ಲ ನಿಮಗೆ ಪ್ರೊಡಕ್ಷನ್ ಮಾಡ್ತಾರೆ, ಅಂದರೆ ಪ್ರೊಡಕ್ಷನ್ ಹೌಸ್ ಓಪನ್ ಮಾಡ್ತಾರೆ. ಇದು ತುಂಬ ರೇರ್ ಕಾಂಬಿನೇಷನು, ಮೇಲಾಗಿ ಇದೆಲ್ಲವೂ ಆಗಬೇಕಾದಂಥ ಕಾಂಬಿನೇಷನ್, ಒಂದು ಗ್ರೋತಿಗೆ ಒಂದು ದೊಡ್ಡ ಮಟ್ಟದ ಪ್ಲಸ್ ಆಗುವಂಥ ಕಾಂಬಿನೇಷನ್ ಅದು ನನ್ನ ಪ್ರಕಾರ. ಹಾಂ ಹೌದು, ಆ್ಯಕ್ಚುಲಿ ನನ್ನನ್ನು ಅವಾಗ ಈ ತಂಡ ಇದೆಯಲ್ಲ ನನ್ನನ್ನು ತುಂಬ ಮುಂಚೆಯಿಂದ ನೋಡಿದೆ. ನನ್ನ ಹೆಂಗೆ ಅಂತ ರಾಜಹಂಸ ಮಾಡುವಾಗ ನಾವು ವಿ ವರ್ ಆಲ್ ಕಿಡ್ಸ್, ಎಷ್ಟು ಕಷ್ಟಪಟ್ಟಿದ್ವಿ ಈ ಸಿನಿಮಾ ಮಾಡೋಕೆ. ಅದಾದಮೇಲೆ ನಾನು ಟೆಲಿವಿಷನ್ನು ಬೇರೆ ಬೇರೆ ಇದಕ್ಕೆಲ್ಲ ಹೊರಟ್ಬಿಟ್ಟೆ. ಅವ್ರದ್ದು ಲೈನೆಲ್ಲ ಚೇಂಜ್ ಆಗೋಯ್ತು. ಬಟ್ ಅವ್ರು ನನ್ನ ಕೆಲಸಗಳನ್ನ ನೋಡ್ತಾಯಿದ್ರು, ಏನೇನು ಮಾಡ್ತಿದ್ದಾಳು ಅಂತ. ಪುಸ್ತಕ ಬರೆದಾಗ ಅವರು ಕಂಗ್ರ್ಯಾಚುಲೇಟ್ ಮಾಡಿದರು, ಈ ಥರದ್ದೆಲ್ಲ ನಡೀತಿತ್ತು. ಮತ್ತು ಅವ್ರನ್ನ ನಾ ಬರೆಯೋಕ್ಕೆ ಶುರು ಮಾಡಿದ್ದೀನಿ ಅಂದಾಗ ಅವ್ರ ಟೀಮ್ನಲ್ಲಿ ಸ್ಕ್ರೀನ್ ಪ್ಲೇ ಬರೆಯೋದಕ್ಕೆ ನನಗೆ ಅಸಿಸ್ಟ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರು. ಈ ಥರ ಎಲ್ಲ ಆಗಿ ಇವಾಗ ಅವರಿಗೆ ಒಂದು ಜರ್ನಿಯಿಂದ ಈ ಕಾನ್ಫಿಡೆನ್ಸ್ ಬಂದಿರುತ್ತೆ ಅಂತ ಕಾಣುತ್ತೆ. ರಜನಿಗೆ ಅಂದರೆ ನಟನೆಯಿಂದ ಸಿಕ್ಕಂತಹ ಶಕ್ತಿ, ರೈಟಿಂಗಿಂದ ಸಿಕ್ಕಂಥ ಶಕ್ತಿ, ನಿರ್ದೇಶನದಿಂದ ಸಿಕ್ಕಂಥ ಶಕ್ತಿ, ಮೂರೂ ಶಕ್ತಿಗಳನ್ನು ಕ್ರೋಢೀಕರಿಸಿ ಅದನ್ನು ಎಂಜಾಯ್ಫುಲ್ಲಾಗಿ ಫೀಲ್ ಮಾಡೋದಾದರೆ ರಂಜಿನಿ ಏನು ಹೇಳ್ತಾರೆ? ಅದೊಂದು ಅತಿ ದೊಡ್ಡ ಪವರ್. ಆ ಪವರ್ನ ನಾವು ಯೂಸ್ ಮಾಡಿ ತೋರಿಸ್ಬಿಟ್ರೆ ಅದು ಹೊಟ್ಟೋಗುತ್ತೆ. ಅದು ಒಳಗಿರಬೇಕಷ್ಟೇ, ನನಗಿದೆ ಅಂತ ತೋರಿಸ್ಬಾರ್ದು. ಅಷ್ಟು ಅದು ಹೇಗೆ ನನಗೇನು ಅನಿಸುತ್ತೆ ಅಂದರೆ, ಮಾಡಿ ಮುಗಿಸಿದ ಮೇಲೆ ನಾನು ಜಸ್ಟ್ ಅವತ್ತಿನ ದಿನದ ಕೆಲಸ ಮುಗಿಸಿ ಮನೆಗೆ ಹೋದರೆ ನನಗೆ ನಂಬಕ್ಕಾಗಲ್ಲ, ಹೌ ಡಿಡ್ ಇಟ್ ಕಮ್ ಅಂತ. ಆ ಥರದ್ದು ಒಂದು ಆಶ್ಚರ್ಯ ಆಗೋವಂಥ ವಿಷಯ ಇದು. ಅಂದರೆ ನನಗೆ ಈ ಶೆಡ್ಯೂಲಲ್ಲೂ ಅದೇನಾಗಿತ್ತು, ಮಧ್ಯದಲ್ಲಿ ಒಂದು 3 ತಿಂಗಳು ನಮ್ಮದು ಬ್ರೇಕ್ ಆಗಿತ್ತು. 3 ತಿಂಗಳು ಬ್ರೇಕ್ ಆಗಿತ್ತು. ನಮ್ಮ ಟೀಮೆಲ್ಲ ಲ್ಯಾಂಡ್ಲಾರ್ಡ್ ಸಿನಿಮಾದಲ್ಲಿ ಬ್ಯುಸಿ ಇದ್ದರು. ನನಗೆ ಆ ಸಮಯದಲ್ಲಿ ಏನು ಅನಿಸ್ಬಿಡ್ತು, 3 ತಿಂಗಳು ನನಗೆಲ್ಲ ಈಗ ಬರಲ್ಲ, ಮರ್ತೋಗ್ಬಿಟ್ಟಿದೆ, ನನಗೆ ಈಗ ಮತ್ತೆ ಡೈರೆಕ್ಷನ್ ಮಾಡೋಕ್ಕಾಗಲ್ಲ ಅನಿಸುತ್ತೆ, 3 ಮಂತ್ಸಿಗೆ ನನಗೇನು ಬರ್ತಾಯಿಲ್ಲ ಅಂತ. ಅದು ಮತ್ತೆ ಅದು ಎಲ್ಲಿಂದನೂ ಹುಟ್ಕೊಳ್ಳುತ್ತೆ. ನಾಳೆಯಿಂದ ಇದೆ ಅಂದಾಗ ಮತ್ತೆ ಆ ಕತೆ ಮೇಲೆ ನಂಬಿಕೆ ಬಂದು, ಆ ಕತೆ ಈ ಸೀನ್ ಇಲ್ಲಿ ಮಾಡ್ತಿದ್ದೀವಿ, ಈ ಲೊಕೇಶನ್ ಅಂದಾಗ ಅದು ಬರುತ್ತೆ. ಅದು ನನಗೆ ಗೊತ್ತಿಲ್ಲ, ಅದು ಎಲ್ಲಿ ಒಳಗಡೆ ಇರುತ್ತೆ ಅಥವಾ ಇರಲ್ಲ ಅಷ್ಟೇ ಅನಿಸುತ್ತೆ. ಡಿಕ್ಕಿ ಅಂದಾಗಲೇ ಆ ಸಣ್ಣ ಮಕ್ಕಳು ತಲೆಗೆ ತಲೆ ಡ್ಯಾಶ್ ಹೊಡೋದು, ಒಂದು ಸೆಲೆಬ್ರೇಟ್ ಮಾಡುವಂತಹ ಒಂದು ಬ್ಯೂಟಿಫುಲ್ ಆದಂತಹ ಪದ. ಈ ಪದವೇ ಏನಕ್ಕೆ ಅಂತ ನೀವು ನೆನ್ಪು ಮಾಡ್ಕೊಂಡಿದ್ದು ಹೌದು, ಅದೇ ಪಾಯಿಂಟು. ಬಟ್ ಸಿನಿಮಾದಲ್ಲಿ ಇದರ ವ್ಯಾಖ್ಯಾನ ಏನು ಅನ್ನೋದನ್ನು ನಾವು ನಿಧಾನವಾಗಿ ಜನಕ್ಕೆ ಅರ್ಥ ಮಾಡ್ಕೊಳಕ್ಕೆ ಬಿಡ್ತೀವಿ. ಒಂದು ಫೈನಲ್ ನೋಟು, ಈ ರೈಟಿಂಗಿಂದ ರಂಜಿನಿ ರಾಘವನ್ ಇಟ್ಟಂಥ ಒಂದು ಹೆಜ್ಜೆ ಡಿಕ್ಕಿ ಮೂಲಕ ನಿರಂತರ ಹೇಗೆ ಸಾಗುತ್ತೆ, ಮತ್ತೆ ರೈಟಿಂಗ್ ಮಾಡ್ತಾ ಇದ್ದಾರೆ ಇದನ್ನು ಬಿಟ್ಟು ಬೇರೆ? ಇಲ್ಲ, ಇದು ನಾನು ತನು ಮನ ಧನ ಎಲ್ಲವನ್ನ ಬೇಡ್ತಾ ಇದೆ ಈ ಚಿತ್ರ. ಸದ್ಯಕ್ಕೆ ಯಾವುದೂ ಎನರ್ಜಿ ಇಲ್ಲ. ಈ ಸಿನಿಮಾ ಮುಗಿಸೋದೇ ಈಗ ಸದ್ಯ ಧ್ಯೇಯ. ಥ್ಯಾಂಕ್ ಯು ಸೊ ಮಚ್. ಇದಿಷ್ಟು ರಂಜಿನಿ ರಾಘವನ್ ಮಾತು. ಕ್ಯಾಮ್ರಾ ಪರ್ಸನ್ ಕಿರಣ್ ಜೊತೆಗೆ ರವಿ ಕಾಣಾ ಪಿಕ್ಚರ್.